ಅಸತೋಮ ಸದ್ಗಮಯ ಅದು ಒಂದು ಸಂಸ್ಕೃತ ಶ್ಲೋಕ. ಅದರ ಅಂದ್ರೆ ಕಲಿಯುಗದಿಂದ ಕೃತಯುಗಕ್ಕೆ ನಮ್ಮ ಪ್ರಯಾಣ ಅಂತ. ಅಂದ್ರೆ ಕತ್ತಲಿಂದ ಬೆಳಕಿಗೆ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಇದು ಒಂದು ಶ್ಲೋಕ. ಎಲ್ಲರೂ ಕೂಡ ಹಿಂದಿನ ಕಾಲದಲ್ಲಿ ಇದನ್ನ ಪ್ರಾರ್ಥನೆ ಮಾಡ್ತಾ ಇದ್ರು. ಅಂದ್ರೆ ಅಸತೋಮ ಸದ್ಗಮಯ ಅಂದ್ರೆ ಇದ್ರ ಉದ್ದೇಶ ಏನು ಅಂದ್ರೆ, ಯಾರನ್ನ ಕೇಳ್ತಾ ಇದೀವಿ ಅಸತೋಮ ಸದ್ಗಮಯ ಅಂತ? ಅಸತ್ಯದ ಕಡೆಯಿಂದ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುವಂತ ನಮ್ಮನ್ನು ನಾವು ಅಸತ್ಯದಿಂದ ಸತ್ಯಕ್ಕೆ ಹೋಗ್ಬೇಕೆ ಹೊರತು ಯಾರು ಕರೆದುಕೊಂಡು ಹೋಗ್ತಾರೆ? ಗಮಯ, ತೆಗೆದುಕೊಂಡು ಹೋಗು, ಕರೆದುಕೊಂಡು ಹೋಗು ಅಂತ ಅರ್ಥ. ನಾನೇ ಹೋಗ್ತಾ ಇದ್ದೀನಿ ಅಂತ ಅಲ್ಲ, ಕರೆದುಕೊಂಡು ಹೋಗಿ ಅಂತ. ಗಚ್ಚಾಮಿ ಅಂದ್ರೆ ಹೋಗ್ತಾ ಇದ್ದೀನಿ, ಗಮಯ ಕರೆದುಕೊಂಡು ಹೋಗಿ. ಯಾರು ಏನೇ ಯಾರು ಬರ್ತಾರೆ, ಏನೋ ಮಾಡ್ತಾರೆ, ಇವೆಲ್ಲವೂ ಕೂಡ ನಮಗೆ ಕರೆದುಕೊಂಡು ಹೋಗ್ತಾರೆ ಅಂತ ನಾವು ಅನ್ಕೊಂತೀವಿ. ನನ್ಗೇನೋ ಒಂದು ಕಾಯಿಲೆ ಬಂದಿದೆ, ಯಾರು ವಾಸಿ ಮಾಡ್ತಾರೆ ಅದನ್ನ? ಅದಕ್ಕೆ ನನ್ನನ್ನು ಮೃತ್ಯುವಿಂದ ಅಮೃತತ್ವದ ಕಡೆಗೆ ಕರೆದುಕೊಂಡು ಹೋಗು. ನನ್ನನ್ನು ತಮಸ್ಸಿನಿಂದ ಅಂದ್ರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಯಾರು ಕರೆದುಕೊಂಡು ಹೋಗ್ತಾರೆ ಇದರನ್ನು? ಅದಕ್ಕೆ ಗೌತಮ ಬುದ್ಧರು ಏನ್ ಹೇಳ್ತಾರೆ ಅಂದ್ರೆ, ಗಮಯ ಅಲ್ಲ ಗಚ್ಚಾಮಿ, ನಾನು ಹೋಗ್ತಾ ಇದ್ದೀನಿ. ಗಮಯ ಅಂದ್ರೆ ಕರೆದುಕೊಂಡು ಹೋಗು, ಗಚ್ಚಾಮಿ ಅಂದ್ರೆ ನಾನೇ ಹೋಗ್ತಾ ಇದ್ದೀನಿ. ಈಗ ನಮ್ಮ ಅಂತರ ಪ್ರಯಾಣವನ್ನು ಈಗ ಧ್ಯಾನ ಮಾಡುದು ಯಾರು ಕರೆದುಕೊಂಡೋದ್ರು? ನಮ್ಮ ಒಳಗಡೆ ನಾವು ಹೋಗಿದ್ದೀವಿ, ನಾವೇ ಹೋಗಿದ್ದೀವಿ. ಅದೇ ರೀತಿ ಇದು ಹೇಗಿದೆ ಅಂದ್ರೆ, ನನ್ನ ಕಾಲು ಕೈಗಳು ಎಲ್ಲ ಚೆನ್ನಾಗಿದೆ, ನನ್ನ ಭುಜಗಳೆಲ್ಲ ಚೆನ್ನಾಗಿದೆ, ಬೇರೆಯವ್ರನ್ನ ಕೇಳ್ತಾ ಇದ್ದೀವಿ ನನ್ನನ್ನು ಕರೆದುಕೊಂಡು ಹೋಗು ಅಂತ. ಯಾರು ಕರ್ಕೊಂಡು ಹೋಗ್ತಾರೆ? ನಿನ್ನ ಕಾಲು ಕೈಗಳು ಎಲ್ಲ ಚೆನ್ನಾಗಿದೆಯಲ್ಲಪ್ಪ, ಇದನ್ನ ಯಾರು ಕರೆದುಕೊಂಡು ಹೋಗಕ್ಕಾಗುತ್ತೆ ಅಂತ ಯಾರಾದ್ರೂ ಹೇಳ್ತಾರೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ, ಅದಕ್ಕೆ ಗಮಯ ಅಂದ್ರೆ ಗಮ ಅಂದ್ರೆ ಅಸತೋಮ ಸದ್ಗಮಯ ಅಲ್ಲ. ಅಸತೋಮ ಸದ್ಗಮಯ ಅಂದ್ರೆ ಅಂದ್ರೆ ನನ್ನನ್ನು ಆ ಅಸತ್ಯದ ಕಡೆಯಿಂದ ನನ್ನನ್ನು ಸತ್ಯದ ಕಡೆಗೆ ಕರೆದುಕೊಂಡು ಹೋಗು ಅಂತ ಇದು ಇದರ ಅರ್ಥ, ಮೂಲ ಅರ್ಥ. ಆದ್ರೆ ಈ ಮತಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲರೂ ಕೂಡ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೇನೆ ಡಿಪೆಂಡ್ ಆಗಿದ್ದಾರೆ. ಯಾರು ಕರ್ಕೊಂಡು ಹೋಗ್ತಾರೆ? ಯಾರು ಕರ್ಕೊಂಡು ಹೋಗಲ್ಲ. ಇದು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ನೋಡಿದಾಗ ನಾನೇ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ, ಗಚ್ಚಾಮಿ ಅಂತ. ಅದಕ್ಕೆ ಬುದ್ಧ ಭಗವಾನರು ಏನ್ ಹೇಳ್ತಾರೆ? ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ನಾನು ಬುದ್ಧನನ್ನ ಶರಣು ಬೇಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಧರ್ಮಂ ಶರಣಂ ಗಚ್ಚಾಮಿ, ಧರ್ಮವನ್ನು ನಾನು ಶರಣು ಬೇಡಿಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ಇದು ಅರ್ಥ. ಸಂಘಂ ಶರಣಂ ಗಚ್ಚಾಮಿ ಅಂದ್ರೆ ಸಂಘದ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಇದರ ಅರ್ಥ. ಆದ್ರೆ ನಾವು ಎಲ್ಲೋ ಕುಂತ್ಕೊಂಡು ನನ್ನನ್ನು ಕರೆದುಕೊಂಡು ಹೋಗು ಅಂದ್ರೆ ಯಾರೋ ಬಂದು ಕರೆದುಕೊಂಡು ಹೋಗೋದಿಲ್ಲ, ನಾವೇ ಹೋಗ್ಬೇಕು. ಅದಕ್ಕೆ ನನ್ನನ್ನು ನಾನೇ ಹೋದಾಗ ಯಾವ ಮಹಾನುಭಾವರು ಬಂದು ಕರೆದುಕೊಂಡು ಹೋಗೋದಿಲ್ಲ. ನಾವೇನ್ ಮಾಡ್ತೀವಿ? ಎಲ್ಲೋ ಇರೋ ದೇವ್ರನ್ನ ಮೊರೆ ಹೋಗ್ತಾ ಇದೀವಿ, ನನ್ನನ್ನ ಕರೆದುಕೊಂಡು ಹೋಗಿ ಅಂತ. ಯಾರು ಕರೆದುಕೊಂಡು ಹೋಗೋದಿಲ್ಲ, ನಾವೇ ಹೋಗ್ಬೇಕು. ಅದಕ್ಕೆ ಯೇಸು ಪ್ರಭು ಏನ್ ಹೇಳ್ತಾರೆ ಅಂದ್ರೆ, ನನ್ನನ್ನ ನೋಡಿ ನನಗಿಂತ ಉತ್ತಮವಾಗಿ ಇರೋ ಕೆಲಸಗಳನ್ನು ನೀನು ಮಾಡು ಅಂತ ಹೇಳ್ತಾರೆ. ಅಂದ್ರೆ ನನ್ನನ್ನ ಪ್ರಾರ್ಥನೆ ಮಾಡಬೇಡ ಅಂತ ಯೇಸು ಪ್ರಭು ಹೇಳ್ತಾರೆ. ಎಡ್ಮಂಡ್ ಮತ್ತೆ ಟೆನ್ಷನ್ ನಾರ್ವೆ ಅವರು ಎವರೆಸ್ಟ್ ಹತ್ತಿದ್ದಾರೆ. ಅವ್ರನ್ನ ಯಾರು ಕರ್ಕೊಂಡು ಹೋದ್ರು? ಭುಜಗಳ ಮೇಲೆ ಯಾರಾದ್ರೂ ಹೊತ್ಕೊಂಡು ಹೋದ್ರ? ಇಲ್ಲ ಯಾವ್ದಾದ್ರು ವೆಹಿಕಲ್ ಅಲ್ಲಿ ಹೋದ್ರ? ಇಲ್ಲ, ನಡೆದಾಡ್ಕೊಂಡು ಅವರೇ ಹೋಗಿದ್ದಾರೆ. ಪಕ್ಕದಲ್ಲಿರೋರು ಯಾರು ಕೂಡ ಕರ್ಕೊಂಡು ಹೋಗಿಲ್ಲ. ಅದರಿಂದ ಯಾವ ಅಜ್ಞಾನಿ ಕೂಡ ಆ ಕೂಪದಿಂದ ಅಂದ್ರೆ ಗುಂಗ್ ಅಂತ ಹೇಳ್ತಾರಲ್ಲ, ಆ ಮತ್ತಿನಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ. ನಮ್ಮನ್ನು ಯಾರು ಕೂಡ ಕರೆದುಕೊಂಡು ಹೋಗೋದಿಲ್ಲ. ಅದಕ್ಕೆ ಯೇಸು ಪ್ರಭುವೇ ನಮ್ಗೆ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ ಅಂತ ಅವ್ರನ್ನ ಗಮನಿಸಿ ನಾವು ಕೂಡ ಆ ದಾರಿಯಲ್ಲಿ ಪ್ರಯಾಣವನ್ನು ಮಾಡಬೇಕು. ಅವ್ರೇನ್ ಮಾಡಿದ್ದಾರೆ? ಅವ್ರೇನು ಮಾಡಿಲ್ಲ. ಟೆನ್ಷನ್ ನಾರ್ವೆ ಅವರು ಕೂಡ ಅದೇ ರೀತಿ ಬೆಟ್ಟ ಹತ್ತಿ ಎವರೆಸ್ಟ್ ಶಿಖರವನ್ನು ಸೇರ್ಕೊಂಡಿದ್ದಾರೆ. ಅದಕ್ಕೆ ಬುದ್ಧ ಭಗವಾನರು ತನ್ನನ್ನು ತಾನು ತಿಳಿದುಕೊಂಡು ಇದ್ದಾಗ ನೀವ್ ಯಾಕೆ ತಿಳ್ಕೊಳಕ್ಕಾಗಲ್ಲ? ನಾವ್ಯಾಕೆ ತಿಳ್ಕೊಳಕ್ಕಾಗಲ್ಲ?
ಪ್ರತಿಯೊಬ್ಬರಿಗೂ ಕೂಡ ಆ ಅವಕಾಶ ಇದೆ. ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ, ನಾವೇ ಹೋಗೋದಕ್ಕೆ ಆಗುತ್ತೆ. ಅದಕ್ಕೆ ಈ ಸೈನ್ಸ್ ಏನ್ ಹೇಳ್ತದೆ, ನಿನ್ ಕಾಲುಗಳೆಲ್ಲ ಇದೆಯಲ್ಲ, ನಿನ್ ಕಾಲ್ ಮೇಲೆ ನೀನು ನಿಂತುಕೋ ಅಂತ ಸೈನ್ಸ್ ಹೇಳ್ತದೆ. ನಮ್ ಕಾಲ್ ಮೇಲೆ ನಾವೇ ನಿಂತ್ಕೋಬೇಕು. ಎಲ್ಲೆಲ್ಲೋ ತಿರುಗಾಡಿ ತಿರುಗಾಡಿ ಈ ಕಡೆ ಹೋಗಿ ಆ ಕಡೆ ಹೋಗಿ ಎಲ್ಲಿ ಸುತ್ತಾಡಿದ್ರು ಕೂಡ ಕೊನೆಗೆ ನನ್ನ ಹತ್ರಕ್ಕೆ ನಾನು ಬರಬೇಕೆ ಹೊರತು ಎಲ್ಲಿಗೂ ಸುತ್ತಾಡಿದ್ರು ಕೂಡ ಹೇಳ್ತಾರಲ್ಲ ಒಂದು ಗಾದೆ, ಎಲ್ಲೆಲ್ಲಿ ಸುತ್ತಾಡಿದ್ರು ಗುಡಿ ಸುತ್ತಾಡಿದ್ರು ಗುಡಿ ಒಳಗೆ ಹೋಗ್ಬೇಕು ಅಂತ. ನಾವು ಕೂಡ ಅದೇ ರೀತಿ ಎಲ್ಲಿ ಸುತ್ತಾಡಿದ್ರು ಕೂಡ ನಮ್ಮ ಒಳಗಡೆನೆ ಪ್ರಯಾಣ ಮಾಡಬೇಕು. ಅದಕ್ಕೆ ನನ್ನ ಹತ್ರನೇ ಬಂದು ಎಲ್ಲರೂ ತಿಳ್ಕೊಳ್ಬೇಕು. ಅಂದ್ರೆ ಯಾವಾಗ ನನ್ನನ್ನು ನಾನು ಒಳಗೆ ಹೋಗೋ ಪ್ರಯತ್ನವನ್ನು ಮಾಡಿದಾಗ 1,000 ಹೆಡೆಗಳ ಹಾವು ಇದೆ. ಅದನ್ನೇ ಆದಿಶೇಷ ಅಂತ ಕೂಡ ಹೇಳ್ತೀವಿ, ಸಹಸ್ರಾರ ಅಂತ ಕೂಡ ಹೇಳ್ತೀವಿ. ಅದೇ ಎಲ್ಲಿಂದ ಮೂಲಾಧಾರದಿಂದ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ ಆ ನಿನ್ನ ಹಾವು ಅನ್ನೋದು. ಯಾವಾಗ ನೀನು 1000 ಹೆಡೆಗಳ ಹಾವನ್ನು ಆ ಮೂಲಾಧಾರ ಲೋಕದಲ್ಲಿ 3 ಸುತ್ತುಗಳಾಗಿ ಸುತ್ತಕೊಂಡಿದೆ, ಅದೇ ನಿಜವಾದ 1000 ಹೆಡೆಗಳ ಹಾವು. ಆ ಸುತ್ತಕೊಂಡಿರೋದೇ ಮೂಲಾಧಾರದಲ್ಲಿ ಕೂತಿದೆ. ಅದನ್ನ ಯಾರು ಎಬ್ಬಿಸ್ತಾರೆ? ಯಾರೋ ಬಂದು ಎಬ್ಬಿಸೋದಿಲ್ಲ. ಅದಕ್ಕೋಸ್ಕರ ನಾವು ಮಲಗಿದೀವಿ ಅಂದ್ರೆ ಬೆಳಗ್ಗೆ ಯಾರಾದ್ರೂ ಬಂದು ಮುಖಕ್ಕೆ ನೀರು ಹಾಕಿ ಎಬ್ಬಿಸ್ತಾರ? ಯಾರು ಇಲ್ಲ. ನಮ್ಮ ಮುಖಕ್ಕೆ ನಾವೇ ಹಾಕೋಬೇಕು ನೀರು. ಅಂದ್ರೆ ನಮ್ಗೆ ಎಚ್ಚರಿಕೆ ಆಗುತ್ತೆ, ನಾವೇ ಎದ್ದು ಬರ್ತೀವಿ. ಅದೇ ರೀತಿ ನಮ್ಮ ಒಳಗಡೆ ಇರೋ ಮೂಲಾಧಾರ ಚಕ್ರದಲ್ಲಿರುವ ಆ ಲೋಕದಲ್ಲಿ ಇರುವ ಆ ಸಿಸ್ಟಮ್ನ 1000 ಹೆಡೆಗಳ ಹಾವು ಅನ್ನೋದು ಸುತ್ತಕೊಂಡಿರೋದನ್ನ ನಾವೇ ಅದನ್ನ ಎಬ್ಬಿಸ್ಬೇಕು. ಒಂದ್ ಸಮಯ ಯಾರಾದ್ರೂ ಕೂಡ ಈಗ ಹೇಳ್ತಾರಲ್ಲ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಎನರ್ಜಿ ಕೊಡ್ತೀವಿ, ನಮ್ಗೆ ತಡೆ ಓಪನ್ ಮಾಡ್ತೀವಿ ಅಂತ. ಆ ತರ ವಿಷಯಗಳಲ್ಲಿ ಕೂಡ ಯಾರಾದ್ರೂ ಮಾಡಿದ್ರೆ ಅದರ ಪರ್ಯವಸಾನ ಅಂದ್ರೆ ಅದರ ಪನಿಷ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಅವ್ರಿಗೆ. ಅದರಿಂದ ಯಾರು ಕೂಡ ಈ ಕೆಲಸ ಮಾಡಬಾರ್ದು. ನಮ್ಮ ಕಾಲ್ ಮೇಲೆ ನಾವೇ ನಿಂತ್ಕೋಬೇಕು. ನಮ್ಮಲ್ಲಿರೋ ಆ ಮೂಲಾಧಾರ ಲೋಕದಲ್ಲಿರುವ ಆ ಕುಂಡಲಿನಿ ಸಿಸ್ಟಮ್ನ ಅಂದ್ರೆ ಸಹಸ್ರಾರ ಸಿಸ್ಟಮ್ನ ನಾವೇ ಎಬ್ಬಿಸ್ಬೇಕು. ಅಂದ್ರೆ ನಾವೇ ಜಾಗೃತಿ ಪಡಿಸ್ಕೋಬೇಕು. ಅದಕ್ಕೆ ಒಂದ್ಸತಿ ಪತ್ರಿ ಸಾರ್ ಹೇಳಿದ್ರು, ಅವರ ಚಿಕ್ಕ ಮಗಳು ಏನ್ ಮಾಡಿದ್ದಾರೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಒಬ್ಬ ಯೋಗಿ, ಅವರು ಪಂಜಾಬ್ನಲ್ಲಿ ಜನ್ಮ ಪಡ್ಕೊಂಡಿದ್ರು. ಆಕೆಗೆ ತುಂಬಾ ಕ್ಲೋಸ್ ಆಗಿರೋ ಒಬ್ರು ಫ್ರೆಂಡ್ ಇದ್ಲು. ಅವ್ರಿಗೆ ಏನಾಗಿದೆ ಅಂದ್ರೆ ಒಂದ್ಸಲಿ ಕ್ಯಾನ್ಸರ್ ಬಂದಿದೆ. ಆವಾಗ ಇವ್ರು ಏನ್ ಮಾಡಿದ್ದಾರೆ, ಇವ್ರು ಯೋಗಿ ಅಲ್ವಾ, ನನ್ನ ಕೈಲಿ ಆಗುತ್ತೆ, ನಾನು ವಾಸಿ ಮಾಡ್ತೀನಿ, ಹಾಗೆ ಹೀಗೆ ಅನ್ಕೊಂಡು ಅವಳಿಗೆ ಹೀಲಿಂಗ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಪತ್ರಿ ಸಾರ್ ಯಾರಿಗೂ ಹೀಲ್ ಮಾಡಬೇಡಿ, ಅವರ ಹೀಲ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡಿ ಅಂತ ಹೇಳ್ತಾರೆ. ಆ ಹೀಲ್ ಮಾಡಿದಾಗ ಏನಾಗಿದೆ, ಅಲ್ಲಿರೋ ಕ್ಯಾನ್ಸರು ಇವ್ರಿಗೆ ಬಂದಿದೆ. ಯಾಕೆ? ಹೀಲ್ ಮಾಡಿದ್ದಕ್ಕೆ. ಆ ಕರ್ಮ ಅನ್ನೋದು ಯಾರೋ ಒಬ್ರು ಅನುಭವಿಸ್ಲೇಬೇಕು. ಅದರಿಂದ ಏನಾಯ್ತು, ಅಲ್ಲಿರೋ ಕ್ಯಾನ್ಸರು ಇಲ್ಲಿಗೆ ಬಂತು. ಆಮೇಲೆ ಏನಾಯ್ತು, ಅವರೇನೋ ಚೆನ್ನಾಗಿ ಬದುಕೊಂಡ್ರು, ಇವರು ಸತ್ರು. ಅಲ್ಲಿ ಹೋದ್ಮೇಲೆ, ಮೇಲೆ ಲೋಕಕ್ಕೆ ಹೋದ್ಮೇಲೆ, ಅಮ್ಮ ತಾಯಿ ಬಂದಿದ್ಯಾ, ಏನೇನು ಭೂಲೋಕದಲ್ಲಿ ಮಾಡ್ಕೊಂಡ್ ಬಂದಿದ್ಯಾ, ನೀನ್ ಯಾಕೆ ಅವ್ರಿಗೆ ಹೀಲ್ ಮಾಡಕ್ಕೆ, ಅವ್ರ ಕರ್ಮವನ್ನು ಅವರೇ ಅನುಭವಿಸ್ಬೇಕು ಅಂತ ಅವ್ರ ಪ್ರಣಾಳಿಕೆ ಇದ್ದೆ, ಅದರಲ್ಲಿ ನೀವೇಕನಿಕ್ಕೆ ಇದು ಮಾಡಿದ್ದು ಅಂತ ಅಲ್ಲಿ ಕೇಳ್ತಾರೆ. ಮತ್ತೆ ಹೀಗೆಲ್ಲ ಮಾಡಬಾರ್ದು, ಈ ಸಲ ಆದ್ರೂ ಇನ್ನೊಂದು ಜನ್ಮ ಕೊಡ್ತೀವಿ, ಅಲ್ಲಿ ಹೋಗು, ಮತ್ತೆ ಯಾರಿಗೂ ಹೀಲ್ ಮಾಡಬೇಡ ಅಂತ ಹೇಳಿ ಮತ್ತೆ ಇನ್ನೊಂದು ಜನ್ಮವನ್ನು ಪಡ್ಕೊಳ್ಳೋದಕ್ಕೆ ಪತ್ರಿ ಸಾರಿ 2ನೇ ಮಗಳಾಗಿ ಜನ್ಮವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಪತ್ರಿ ಸಾರಿ ಯಾವಾಗ್ಲೂ ಕೂಡ ಹೇಳೋದು, ಯಾರನ್ನು ಕೂಡ ನಾವು ಹೀಲ್ ಮಾಡೋದಕ್ಕೆ ಹೋಗ್ಬಾರ್ದು. ಅದರಿಂದ ಜನ್ಮಗಳಲ್ಲಿ ಆ ಕರ್ಮ ಅನ್ನೋದು ಅವ್ರವ್ರೇ ಅನುಭವಿಸ್ಕೋಬೇಕೆ, ಅವ್ರವ್ರ ಪಾಠ ಅವರೇ ಕಲಿಬೇಕೆ ಹೊರತು ಯಾರು ಮಾಡೋ ಆ ಹೋಮ್ ವರ್ಕ್ನ ಕಂಪ್ಲೀಟ್ ಮಾಡಕ್ಕೆ ಆಗೋದಿಲ್ಲ ಅಂತ. ನಮ್ಮ ಮನೆಯಲ್ಲಿ ಕೂಡ ಮಕ್ಕಳಿರ್ತಾರೆ, ಅವ್ರಿಗೆ ಟೀಚರ್ ಹೋಮ್ ವರ್ಕ್ ಕೊಟ್ಟಿರ್ತಾರೆ, ನಾವು ಬರೀತೀವ, ಅವ್ರು ಬರೀತಾರ? ಅಕಸ್ಮಾತ್ ಏನೋ ಒಂದು ಸಮಯದಲ್ಲಿ ನಾವು ಬರೆದು ಕೊಟ್ಟಿದ್ದೀವಿ, ಅಲ್ಲೇನಾಗುತ್ತೆ, ಆ ಮಗು ಫೇಲ್ ಆಗ್ತಾನೆ. ಆ ಮಗು ಫೇಲ್ ಆದಾಗ ಏನಂತೀವಿ, ಎಲ್ಲಾರು ಸೇರ್ಕೊಂಡು ಬೈದಾಡ್ತೀವಿ. ಅದರಿಂದ ಇನ್ನೊಬ್ರು ಹೋಮ್ ವರ್ಕ್ ಯಾರು ಕೂಡ ಇನ್ನೊಬ್ರು ಮಾಡಬಾರ್ದು. ಅದಕ್ಕೆ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕೆ ಹೊರತು ಬೇರೆಯವ್ರ ಕಾಲ ಮೇಲೆ ನಿಲ್ಲೋದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಇನ್ನು ಏನ್ ಹೇಳ್ತಾರೆ ಅಂದ್ರೆ, ಲೋಪ್ಸಾಂಗ್ ರಾಂಪ ಅವ್ರೇನ್ ಮಾಡಿದ್ದಾರೆ, 7 ವರ್ಷದ ವಯಸ್ಸಿನಲ್ಲಿ ಒಬ್ಬ ಸನ್ಯಾಸಿ ಆಗಬೇಕು ಅಂತ ಆ ಸಮಯದಲ್ಲಿ ಅನ್ಕೊಂತಾರಂತೆ. ಅದಕ್ಕೋಸ್ಕರ ಒಬ್ಬ ಗುರುಗಳ ಹತ್ರ ಹೋಗಿ, ನಾನು ಸನ್ಯಾಸಿ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಸನ್ಯಾಸಿ ಆಗೋದೇನು ಅಷ್ಟು ಸುಲಭನಾ? ಹಾಗಾದ್ರೆ ನಾನೊಂದು ಕೆಲಸ ಕೊಡ್ತೀನಿ, ಅದನ್ನ ನೀನ್ ಮಾಡಿದ್ರೆ ನಾನು ನಿನ್ಗೆ ಸನ್ಯಾಸಿ ಅಥವಾ ಕೊಡ್ತೀನಿ ಅಂತ ಹೇಳ್ತಾರೆ. ಸ್ವೀಕಾರ ಮಾಡ್ತೀವಿ ಶಿಷ್ಯನಾಗಿ ಅಂತ ಗುರುಗಳು ಹೇಳ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ,
ಏನು ಕೆಲಸ ಮಾಡಬೇಕು ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಬಿಸಿಲಿನಲ್ಲಿ ಒಂದು ತೊಟ್ಟು ನೀರು ಕುಡಿದೇನೆ ಅವು ಗುರುಗಳ ಮನೆ ಗೇಟ್ ಮುಂದೆ ನಿಂತ್ಕೋಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕತ್ತಲಾಗೋವರೆಗೂ ಈ ರೀತಿ 3 ದಿವಸ ನೀನು ನಿಂತರೆ ನಿನ್ಗೆ ಖಂಡಿತವಾಗಿ ನೀನು ಕೇಳಿದ್ದು ನನ್ನ ಸನ್ಯಾಸತ್ವವನ್ನು ಕೊಡ್ತೀನಿ. ಅಷ್ಟೇನಾ ಸ್ವಾಮಿ, ಆಯ್ತು ಪರವಾಗಿಲ್ಲ, ಒಂದು ತೊಟ್ಟು ನೀರು ಕುಡಿದೇನೆ ನಾನು ನಿಂತ್ಕೊಂತೀನಿ ಅಂತ ಹೇಳ್ಬಿಟ್ಟು ಹಾಗೆ 3 ದಿವಸ ನಿಂತ್ಕೊಂತಾನೆ. ಅಂದ್ರೆ ಅಷ್ಟು ಶ್ರದ್ಧೆ ಅನ್ನೋದು ಅವ್ರಿದೆ, ಅಷ್ಟು ಶಕ್ತಿನ ತನ್ನಲ್ಲಿ ಇರೋದನ್ನ ಜಾಗೃತಿ ಪಡಿಸ್ಕೊಂಡು ಮಾಡ್ಕೊಂತಾರೆ. ಅದೇ ರೀತಿ ಯಾರಾದ್ರೂ ಮಾಡಕ್ಕಾಗುತ್ತಾ? ಅವಾಗ ಏನಾಗುತ್ತೆ, ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು. ಅದಕ್ಕೆ ಲೋಪ್ಸಾಂಗ್ ರಾಂಪ ಅವರ ಥರ್ಡ್ ಐ ಓಪನ್ ಆಗಿದೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ನಮ್ಮಲ್ಲಿರೋ 1000 ಹೆಡೆಗಳ ಹಾವು ಅನ್ನೋದಿದೆಯಲ್ಲ, ಅವೆಲ್ಲವೂ ಕೂಡ ಸುಮ್ಮನೆ ಬರುತ್ತಾ? ನಾವು ಕೂಡ ಸಾಧನೆ ಮಾಡಬೇಕು. ಸಾಧನೆ ಮಾಡಿದಾಗ ಮಾತ್ರನೇ ಅವೆಲ್ಲವೂ ಕೂಡ ಓಪನ್ ಆಗೋದು. ಇವಾಗ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಎಲ್ಲ ಯಾರು ಕಟ್ತಾರೆ? ಬೇರೆ ಒಂದು ಇಟ್ಟಿಗೆ ಮೇಲೆ ಒಂದು ಇಟ್ಟಿಗೆ ಜೋಡಿಸಿ ಕಟ್ಟಿದ್ರೇನೆ ಒಂದು ಮನೆ ನಿರ್ಮಾಣ ಆಗುತ್ತೆ. ಅದೇ ರೀತಿ ಒಂದು ಮೈಕ್ ಇದೆ, ಒಂದು ಕಂಪ್ಯೂಟರ್ ಇದೆ, ತನ್ನ ಕೆಲಸ ತಾನು ಮಾಡ್ತಾ ಇದೆ. ಅದಕ್ಕೆ ಏನೇನು ಬೇಕೋ ಅದು ವಸ್ತುಗಳನ್ನ ನಾವು ಉಪಯೋಗಿಸ್ಕೊಂತಾ ಇದ್ದೀವಿ. ಇದೆಲ್ಲವೂ ಕೂಡ ಸೈನ್ಸ್ ಪರವಾಗಿ ನಡೀತಾ ಇರುತ್ತೆ. ಅದಕ್ಕೆ ಯಾರು ಕೂಡ ಬೇರೆಯವ್ರಿಗೆ ಏನು ಮಾಡಬಾರ್ದು. ಅದಕ್ಕೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು. ಲೋಪ್ಸಾಂಗ್ ರಾಂಪ ಅವರು 7 ವರ್ಷದ ಚಿಕ್ಕ ಅವನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನಿಂತ್ಕೊಂಡಿದ್ದಾರೆ. ಅವರು ಆ ಸ್ಥಿತಿಗೆ ಬಂದಿದ್ದಾರೆ. ಅವ್ರು ಯಾವ ಪ್ರಾರ್ಥನೆ ಮಾಡಿಲ್ಲ, ಯಾವ ಯೇಸು ಬಂದು ಕೂಡ ಅವ್ರನ್ನ ರಕ್ಷಣೆ ಮಾಡಿಲ್ಲ, ಯಾವ ಕೃಷ್ಣ ಕೂಡ ಅನಾಥ ರಕ್ಷಕ ಆಪದ್ ಬಾಂಧವ ಅಂತ ಕೂಡ ಅವರು ಕೇಳಲಿಲ್ಲ. ತಾನೇ 3 ದಿವಸ 7 ವರ್ಷದ ಹುಡುಗ ನಿಂತಿದ್ದಾರೆ. ಅದಕ್ಕೆ ತಾನಿಗೆ ಥರ್ಡ್ ಐ ಓಪನ್ ಆಗಿದೆ. ಆ ಥರ್ಡ್ ಐ ಓಪನ್ ಆಗಿರೋದ್ರಿಂದ ಎಷ್ಟೆಲ್ಲ ಸೂಕ್ಷ್ಮ ಶರೀರ ಯಾನ ಎಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ಪುಸ್ತಕಗಳಿದೆ ಲೋಪ್ಸಾಂಗ್ ರಾಂಪ ಅವ್ರದ್ದು. ಆ ಪುಸ್ತಕಗಳ ಜ್ಞಾನವನ್ನು ಪಡ್ಕೊಂಡಾಗ ನಮಗೆ ಅರ್ಥ ಆಗುತ್ತೆ ಇಂಥ ಸಾಧನೆ ಮಾಡಿದಾರ ಅಂತ ಅನ್ಸುತ್ತೆ. ಅದಕ್ಕೆ ಉದ್ಧರೇನಾತ್ಮನಾತ್ಮ ಅನಾಮ್ ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಯಾವ ಪೂಜೆಗಳು ಪ್ರಾರ್ಥನೆಗಳು ಕೂಡ ನಿನ್ನನ್ನ ಏನು ಮಾಡೋದಿಲ್ಲ. ನಮ್ಮಲ್ಲಿರೋ ಶಕ್ತಿನ ಕ್ಷೀಣಿಸ್ಕೊಂತೀವಿ ಹೊರತು ಅವೆಲ್ಲವೂ ಕೂಡ ಆಗೋದಿಲ್ಲ. ನಾವು ಇಲ್ಲಿಂದ ಇನ್ನೊಂದು ಊರ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಮ್ಮ ನಾವೇ ನಡ್ಕೊಂಡು ಹೋಗೋದು ಬೇಕು, ಇಲ್ಲ ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕು ಅಷ್ಟೇ ಹೊರತು ಪಕ್ಕದಲ್ಲಿರೋನ ನೀನ್ ಚೆನ್ನಾಗಿದೆಯಲ್ಲಪ್ಪ, ನೀನ್ ದಪ್ಪ ಇದೆಯಾ, ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರು ಕೂಡ ಅವ್ರೇನ್ ನಮ್ಮನ್ನ ಕರ್ಕೊಂಡು ಹೋಗ್ತಾರ? ಅದು ಸಾಧ್ಯನೇ ಇಲ್ಲ. ಒಂದ್ ಸಮಯ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಅದು ಮೂರ್ಖರಾಗ್ತಾರೆ ಕರ್ಕೊಂಡು ಹೋಗಿರೋರು. ಅರ್ಥ ಆಗುತ್ತಲ್ಲ ನಮಗೂ ಕೂಡ. ಅದಕ್ಕೆ ನಮ್ಮನ್ನ ನಾವೇ ಉದ್ಧರಿಸ್ಕೋಬೇಕು. ಅದಕ್ಕೆ ಬುದ್ಧ ಭಗವಾನರು ಅಪ್ಪೋ ದಿಪ್ಪೋ ಭವ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನಿನ್ನ ದೀಪವನ್ನು ನೀನೇ ಬೆಳಗಿಸ್ಕೋಬೇಕು. ಆ ನಿನ್ನ ದೀಪವನ್ನು ಯಾರಾದ್ರೂ ಬಂದು ಬೆಳಗಿಸೋದಕ್ಕಾಗುತ್ತಾ? ಯಾಕೆಂದ್ರೆ ನಮ್ಮ ಕೈಯಲ್ಲೇ ಬೆಂಕಿಪಟ್ಟಣ ಇದೆ, ನಮ್ಮ ಕೈಯಲ್ಲೇ ಆ ದೀಪನೂ ಇದೆ. ಅದಕ್ಕೆ ನಾವೇ ಬೆಳಗಿಸ್ಕೋಬೇಕೇ ಹೊರತು ಬೇರೆಯವರು ಬಂದು ಯಾರು ಕೂಡ ಬೆಳಗಿಸೋದಕ್ಕಾಗಲ್ಲ. ಅಂದ್ರೆ ಹೇಗೆ ಬೆಳಗಿಸ್ಕೋಬೇಕು ಅಂದ್ರೆ ಶ್ವಾಸದ ಮೇಲೆ ಗಮನವಿಟ್ಟಾಗ ಆ ಉಸಿರಾಟವನ್ನು ಆನಾಪಾನಸತಿ ಧ್ಯಾನವನ್ನು ಮಾಡಿದಾಗ ಒಳಗೆ ಹೋಗ್ತಾ ಇದೆ ಉಸಿರು, ಹೊರಗೆ ಬರ್ತಾ ಇದೆ. ಆ ಉಸಿರಾಟ ಧಾರಣೆಯಾಗಿ ಬಂದು ಹೋಗ್ತಾ ಇರೋ ಸಮಯದಲ್ಲಿ ನಮಗೆ ಈ ಶಕ್ತಿ ಅನ್ನೋದು ನಾವು ಕೂಡ ಪಡ್ಕೊಂತೀವಿ. ಅದಕ್ಕೋಸ್ಕರನೇ ಆ ಶ್ವಾಸದ ಮೇಲೆ ಗಮನವಿಡಿ ಅಂತ ಪತ್ರಿಜಿ ಅವರು ನಮ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಸ್ವಾಧ್ಯಾಯ ಮಾಡಿ ಅಂತ ಹೇಳ್ತಾರೆ, ಪುಸ್ತಕಗಳು ಓದಬೇಕು, ಒಂದರ ಮೇಲೆ ಒಂದು ಪುಸ್ತಕ ಆದ್ಮೇಲೆ ಇನ್ನೊಂದು ಪುಸ್ತಕ ಓದಿ ಅಂತ ಹೇಳ್ತಿರ್ತಾರೆ. ಯಾಕೆಂದ್ರೆ ಆ ಪುಸ್ತಕದಲ್ಲಿ ಕೂಡ ಅಷ್ಟೊಂದು ಜ್ಞಾನ ಇರುತ್ತೆ, ಶಕ್ತಿ ಇರುತ್ತೆ, ಅದು ಕೂಡ ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಸಜ್ಜನ ಸಾಂಗತ್ಯವನ್ನು ಮಾಡಿ ಅಂತಾರೆ. ಪ್ರತಿಯೊಬ್ಬರ ಹತ್ರ ಹೋಗಿ ನಾವು ಅವರವರ ಅನುಭವಗಳು ಹೇಳಿ, ನಿಮ್ಗೆ ಏನು ಅನುಭವ ಆಯ್ತು, ಇಷ್ಟು ದಿವಸದಿಂದ ನೀವು ಧ್ಯಾನ ಮಾಡ್ತಿದ್ದೀರಲ್ಲ, ನಿಮ್ಮ ಅನುಭವ ನಮ್ಗೆ ಹೇಳಿ ಅಂತ ಕೇಳ್ಕೋಬೇಕು. ಅವರ ಅನುಭವಗಳೆಲ್ಲವೂ ಕೂಡ ನಾವು ಶ್ರದ್ಧೆಯಿಂದ ಕೇಳಬೇಕು, ನಾವು ಕೂಡ ಹೇಳಬೇಕು. ಈ ರೀತಿ ಒಬ್ರಿಗೊಬ್ರು ಕೇಳ್ತಾ ಇರ್ಬೇಕು. ಅಂದ್ರೆ ಶ್ರವಣವನ್ನು ಮಾಡಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಬಾಯಿ ಅನ್ನೋದು ಒಂದಿದೆ, ಕಿವಿ ಅನ್ನೋದು 2 ಇದೆ. ಯಾತಕ್ಕೋಸ್ಕರ? ನೀವು ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಡಬಲ್ ಆಗಿ ನೀವು ಕೇಳಬೇಕು.
ಅದರಿಂದನೇ ಯಾರೇ ಬಂದ್ರು ಹೇಳಿದ್ರು ಕೂಡ ಬಾಯಿ ಮುಚ್ಚಿಕೊಂಡು ನಾವು ಕಿವಿಗಳನ್ನು ಇಟ್ಟು ಚೆನ್ನಾಗಿ ಕೇಳಿಸ್ಕೋಬೇಕು. ಅದಕ್ಕೆ ಬಾಯಿ ಆದ್ರೆ ಮುಚ್ಕೊಂತೀವಿ, ಕಿವಿಗೆ ಯಾವುದು ಕ್ಯಾಪೆ ಇಲ್ಲ ಮುಚ್ಚೋದಕ್ಕೆ. ಅದರಿಂದಾನೇ ನಿರಂತರ ಕೂಡ ನಾವು ಸಜ್ಜನ ಸಾಂಗತ್ಯವನ್ನು ಮಾಡ್ತಾ ಇರಬೇಕು. ಅದರಿಂದ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸವನ್ನು ಮಾಡಬೇಕು. ಸಾಕ್ಷಾತ್ಕಾರ ಅನ್ನೋದು ಬರುತ್ತೆ. ಎಷ್ಟು ಶ್ರವಣ ಮಾಡ್ತೀವೋ ಅಂದ್ರೆ ಅಷ್ಟು ಶ್ರವಣ ಮಾಡ್ತಾ ಮಾಡ್ತಾ ಬೇರೆಯವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಆ ವ್ಯತ್ಯಾಸವನ್ನು ನೋಡ್ಕೊಂತ ಆ ಪ್ರಯತ್ನವನ್ನು ಮಾಡ್ತಾ ನಾವು ಆಚರಣೆಯನ್ನು ಮಾಡಿಕೊಂಡಾಗ ಆ ಪ್ರಯತ್ನದಲ್ಲಿ ಆಚರಣೆ ಇಲ್ಲ ಅಂದ್ರೆ ನಾವು ಸಾಕ್ಷಾತ್ಕಾರ ಆಗೋದಿಲ್ಲ. ಯಾವಾಗ ಆಚರಣೆಯಲ್ಲಿ ಇಡ್ತೀವೋ ಆವಾಗ ನಮ್ಮಲ್ಲಿ ಕೂಡ ಆ ಸಾಕ್ಷಾತ್ಕಾರ ಅನ್ನೋದು ಆಗುತ್ತೆ.